ಹೆಸರು? ನನ್ನ ಹೆಸರು ಭಾಗ್ಯಶ್ರೀ ಅಂತ್ರಿ. ನಾನು ಬೆಳಗಾವಿಯಿಂದ ಬಂದೇನೆ ರೀ. ನಿಮಗೆ ಸಾಧನ ಬಗ್ಗೆ ಹೇಗೆ ತಿಳಿತು? ನಮ್ಮ ಸ್ಕೂಲ್ನಾಗ ನಮ್ಮ ಸರ್ ಹೇಳಿದ್ರಿ ನಮಗೆ ಹಿಂಗೆ ಸಾಧನ ಆಯ್ತೈತಿ. ಇಲ್ಲಿ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆದಾಗ ನಾನು 7th ಇದ್ದಾಗ ನಂಗೆ ಹೇಳಿದ್ದಿರಿ ಹಿಂಗೆ ಸಾಧನ ಅನ್ನೋ ಪ್ರಕಲ್ಪ ಐತಿ, ನೀನು ಅಲ್ಲಿ ಹೋಗಬೇಕು 10th ಮುಗಿದ್ಮೇಲೆ. ನೀನು 10th ರಿಸಲ್ಟ್ ಟೆಸ್ಟ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ನೀನು ಅಲ್ಲಿ ಹೋಗಬೇಕು ಅಂತ ಹೇಳಿದ್ರಿ ನಮ್ಮ ಸರ್. ಅವ್ರು ಸಪೋರ್ಟ್ ಮಾಡಿದ್ರು, ಅವರಿಂದನೇ ಬಂದಿರೋದ್ರಿ. ನಿಮ್ಗೆ ಇಲ್ಲಿ ರಾಜ್ಯದ ಬೇರೆ 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 ಕಡೆಯಿಂದ ಬಂದಿರ್ತಾರೆ, ಅವರು ಮಾತು ಎಲ್ಲದು ಬೇರೆ ಇರುತ್ತೆ. ನಿಮಗೆ ಮೊದಲು ಹೇಗೆ ಅನ್ನಿಸ್ತು ಸಾಧನ? ನಾ ಭಾಷೆ ಚೇಂಜ್ ಮಾಡ್ಕೊಂಡಿರ್ಲಿಲ್ಲ ರೀ, ಅವರೇ ನನಗೆ ಹೊಂದ್ಕೊಂಡ್ರಿ. ನನಗೆ ಅವ್ರು ಮಾತಾಡಿದ್ದು ಅರ್ಥ ಆಗ್ತಿತ್ತು ರೀ, ಅವರೇ ನನಗೆ ಭಾಷೆದಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ ರೀ. ಅವರು ಚೆನ್ನಾಗಿ ಮಾತಾಡ್ತಿದ್ರು ನನ್ನ ಜೊತೆ, ನಾನು ನಮ್ಮ ಭಾಷೆದಾಗ ಮಾತಾಡ್ತಿದ್ದೇನೆ ರೀ. ಇಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಬರೀ ಓದು ಬರ ಇಷ್ಟೇ ಹೇಳಲ್ಲ, ಸ್ವಲ್ಪ ನಮ್ಮ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹಬ್ಬ ಹರಿದಿನ ಆಚರಣೆ ಇವೆಲ್ಲ ಮಾಡ್ತಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು? ಅದೆಲ್ಲ ಖುಷಿ ಕೊಡ್ತಾಯಿತ್ತಾ? ನೀವು ಏನು ಕಲಿತ್ರಿ ಅದರಿಂದ? ನನ್ನ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಮಾರ್ನಿಂಗ್ ಬೇಗ ಹೇಳೋದನ್ನು ಕಲಿತೆ, ಪೂಜೆ ಮಾಡೋದನ್ನು ಕಲಿತೆ, ಅಷ್ಟೆಲ್ಲ ಗ್ರಂಥ ಅದು ಸಂಸ್ಕೃತ ಮಂತ್ರಗಳನ್ನು ಕಲಿತೆ. ನಮ್ಮ ಮನೆಗೆ ಬಂದಾಗ ಪೂಜಾರಿಗಳು ಹೇಳೋದೆಲ್ಲ ಭಾಷೆಗಳು ನೋಡಿ ನನಗೆ ಯಾವಾಗ ಇಂಥದ್ದು ಕಲಿತೇನೆ ಅಂತಿದ್ದೆ. ಬಟ್ ನಾನು ಇವಾಗ ಕಲಿತೇನೆ, ನನಗೆ ಖುಷಿ ಆಗ್ತೈತಿ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ನೀವು ನೀಟು ಅಂದರೆ ಡಾಕ್ಟ್ರು ಅದಕ್ಕೆಲ್ಲ ಹೋಗೋದಾದ್ರೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೇ ಇದ್ರೆ ಸಾಧ್ಯವೇ ಇಲ್ಲ. ಅದು ಮೊದಲಿಗಿಂತ ಹೆಚ್ಚಾಗಿದೆ ಅನಿಸುತ್ತಾ ಅಥವಾ ಕಡಿಮೆ ಆಗಿದೆ ಅನ್ಸುತ್ತೆ? ಹೆಚ್ಚಾಗಿದೆ. ಇಲ್ಲಿಗೆ ಬಂದಮೇಲೆ ಅವ್ರು ನನಗೆ ಧೈರ್ಯ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ರು, ನಿಮ್ಮ ಕೈಲೇ ಆಗುತ್ತೆ. ಬರೀ ಡಾಕ್ಟ್ರ್, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಡಾಕ್ಟ್ರ್ ಅನ್ನೋದೊಂದು ಜಸ್ಟ್ ಆಗಬೇಕು ಆಸ್ಪಿರಿಯನ್ಸ್ ಆಗಿತ್ತು. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಅದು ಬರೀ ಅದಾಗಬಾರ್ದು, ಸಮಾಜ ಸೇವೆನೂ ಮಾಡಬೇಕು, ದೇಶ ಸೇವೆ ಮಾಡಬೇಕು. ಇಲ್ಲಿಗೆ ಬಂದಮೇಲೆ ನಾನು ಚೇಂಜ್ ಆಗಿದ್ದೀನಿ. ನಾನು ಸಮಾಜ ಸೇವೆಗೋಸ್ಕರ ನಾನು ಗೋಲನ್ನು ಮುಡುಪಾಗಿಡ್ಬೇಕಂತ ನನಗೆ ಆಸೆ ಆಗಿದೆ. ಡಾಕ್ಟ್ರ ಇದರಲ್ಲಿ ಏನಾದ್ರು ಸ್ಪೆಷಲಿಸ್ಟ್ ಆಗಬೇಕು ಇಂಥವೇನಾದ್ರು ವಿಚಾರ ಇದೆಯಾ? ಹಾಂ, ರೇಡಿಯೋಲಜಿಸ್ಟ್ ಆಗಬೇಕಂತ ತುಂಬ ಆಸೆ ಇದೆ, ಫಸ್ಟಿಂದನೂ ಆಸೆ ಇದೆ. ಇನ್ನು ಮುಂದೆನೂ. ಅದು ಯಾಕೆ ಅಂದರೆ ರೇಡಿಯೋಲಜಿಸ್ಟ್ ಅಂದರೆ ಈಗ ಸ್ಕ್ಯಾನಿಂಗ್ ಮಷಿನ್ ಆ ಥರ ಟೆಕ್ನಾಲಜಿನ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಅದನ್ನ ಮೂಲಕ ಈಗ ಒಂದೊಂದು ರೋಗಗಳು ಬಂದಾಗಿರ್ಬೋದು, ಈ ರೇಡಿಯೋಲಜಿಸ್ಟಿಂದ ತುಂಬ ಹೆಲ್ಪ್ ಆಗ್ತಿದೆ. ನನಗೆ ಅದಾಗಬೇಕಂತ ಫ್ಯಾಷನ್, ಸೊ ಆಗಬೇಕು ಅಂತ ಆಸೆ ಇದೆ. ಅದರಲ್ಲಿ ವಿದೇಶಕ್ಕೆ ಹೋಗಿ ರಿಸರ್ಚ್ ಮಾಡಬೇಕು ಅನ್ನೋ ವಿಚಾರ ಏನಾದ್ರು? ವಿದೇಶಕ್ಕೆ ಹೋಗಿ ರಿಸರ್ಚ್ ಎಲ್ಲ ಏನಿಲ್ಲ, ಏನಿದ್ರು ದೇಶದಲ್ಲೇ ಮಾಡ್ತೀನಿ. ನಮ್ಮ ದೇಶಕ್ಕೋಸ್ಕರ ಹುಟ್ಟಿದ್ದೀನಿ, ದೇಶದಲ್ಲೇ ಹುಟ್ಟಿದ್ದೀನಿ, ನಮ್ಮ ದೇಶಕ್ಕೋಸ್ಕರ ಮಾಡಬೇಕು. ಇಲ್ಲೇ ಇದು ರಿಸರ್ಚ್ ಮಾಡ್ತೀನಿ. ಇಲ್ಲಿ ನಿಮ್ಮ ದಿನಚರಿ ಬೆಳಗ್ಗೆ 4:15 ಹೇಳ್ತಾ ಇದ್ರಿ, ಅದು ನಿಮಗೆ ಮುಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊತೀರಾ? ಮುಂದಿನ ಜೀವನದಲ್ಲೂ ಹೀಗೆ ಅಳವಡಿಸ್ಕೊಳ್ಬೇಕು. ಅಂದರೆ ಇಲ್ಲಿ 4:15 ರೂಟೀನ್ ಬಿದ್ದಿರುತ್ತಲ್ಲ, ಮನೆಗೆ ಹೋದ್ಮೇಲೂ ಆ ಟೈಮಿಗೆ ಎಚ್ಚರನೇ ಆಗುತ್ತೆ. ಚೆನ್ನಾಗಿದೆ ರೂಟೀನ್. ಒಂಥರ ಟೈಮಿಗೆ ಎಷ್ಟು ಟೈಮ್ ಇಂಪಾರ್ಟೆಂಟ್ ಕೊಡಬೇಕು, ಒಂದೊಂದು ನಿಮಿಷನೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕಲಿಸಿದೆ ಇಲ್ಲಿ ನಮಗೆ. ಅಂದರೆ ದಿನಚರಿ ಯಾವ ರೀತಿ ಪ್ರಭಾವ ಬೀರಿದೆ ನಿಮಗೆ? ನನಗೆ ಫಸ್ಟಿಗೆ ಲೇಜಿತನ ಜಾಸ್ತಿ ಇತ್ತು ರೀ ನನ್ನ ಹತ್ರ. ಅಂದರೆ ಯಾವಾಗಾರ ಇರಲಿ ಬಿಡು ಇದನ್ನ ಆಮೇಲೆ ಮಾಡಿದ್ರೆ ಆಯಿತು, ಇರಲಿ ಬಿಡು ಇದನ್ನೀಗ. ಇಲ್ಲಿ ಹಂಗಿಲ್ಲ, ನೀನು ಮಾಡಂದ್ರೆ ಮಾಡಲೇಬೇಕು, ಏನೂ ಡಿಫ್ರೆಂಟ್ ಬರೋಂಗಿಲ್ಲ. ಅದಕ್ಕೆ ಎಲ್ಲನೂ ಮಾಡಲೇಬೇಕು, ಅದೊಂಥರ ರೂಲ್ಸು. ಏನು ಪಠ್ಯಕ್ರಮ ಇರ್ತೈತಲ್ಲ, ಇದನ್ನು ಮಾಡ್ಬೇಕಂದ್ರೆ ಅದನ್ನು ಮಾಡೋದನ್ನು ಕಲ್ತಿದ್ದೀನಿ. ಯಾವುದೂ ಲೇಜಿತನ ತೋರಿಸ್ಬಾರ್ದು ಅನ್ನೋದನ್ನು ಕಲ್ತಿದ್ದೀನಿ. ನಿಮಗೆ ಕಡಿಮೆ ಅಂಕ ಬಂದಾಗ ಇಲ್ಲಿ ಅವರು ಹಿರಿಯರು ಬೈದಿರ್ಬೋದು, ಬುದ್ಧಿವಾದ ಹೇಳಿರ್ಬೋದು. ಯಾಕಂದರೆ ಡಾಕ್ಟ್ರ್ ಇದಕ್ಕೆಲ್ಲ ಕಡಿಮೆ ಅಂದರೆ ಆಗಲ್ಲ. ಆಗಿರುವಾಗ ಅದನ್ನು ಹೇಗೆ ಸ್ವೀಕರಿಸಿದ್ರಿ ನೀವು? ನನಗೆ ಹೇಳ್ಬೇಕಂದ್ರೆ ಬೇಯ್ದೇ ಇಲ್ಲ ನಮಗೆ. ಹೇಳ್ಬೇಕಂದ್ರೆ ಅವ್ರು ನಿಮ್ಮ ಕೈಲೇ ಮಾಡೋಕ್ಕಾಗುತ್ತೆ, ಬರೀ ಅಂಕಗಳು ಅಷ್ಟೇ ಅಲ್ಲ ನಿಮಗೆ ಲೈಫ್ ಒಳಗೆ ಡಿಸೈಡ್ ಮಾಡೋದು ಎಲ್ಲ ಹೇಳ್ತಿದ್ರು. ಆಗ್ತೈತಿ ನಿಮ್ಮ ಕೈಲೇ, ಮಾಡ್ತೀರಿ ನೀವು, ಮಾಡಿರಿ, ಯಾಕೆ ಡಿಸಪಾಯಿಂಟ್ಮೆಂಟ್ ಆಗ್ತೀರಿ, ಅಂಜಬೇಡ್ರಿ, ಎಕ್ಸಾಮ್ ಫಿಯರ್ ಬಿಡ್ರಿ, ಆಗ್ತೈತಿ ನಿಮ್ಮ ಕೈಲೇ ಅಂತಲೇ ಹೇಳ್ತಿದ್ದರು ಎಲ್ಲರೂ. ಈ ವ್ಯವಸ್ಥೆಗಳು ಆಹಾರ ಇದೆಲ್ಲ ಭಿನ್ನ ಭಿನ್ನ ಆಗಿರೋ ಕಡೆಯಿಂದ ಬಂದಿರ್ತಾರೆ. ಇಲ್ಲಿ ವ್ಯವಸ್ಥೆ ಹೇಗಿತ್ತು? ಚೆನ್ನಾಗಿರ್ತೈತೆ ರೀ. ಅಂದರೆ ನನಗೆ ಇಷ್ಟ ಆಯಿತು ಇಲ್ಲಿ ವ್ಯವಸ್ಥೆ. ಅಂದರೆ ನಮ್ಮ ಮನ್ಯಾಗ ಹೆಂಗಂದ್ರೆ ಮಮ್ಮಿ ಪಪ್ಪ ನಾವು ಹೇಳ್ದಂಗೆ ಇರಬೇಕು, ನಾವು ಹೆಂಗೆ ಇರ್ತೀವಲ್ಲ ಹಂಗೆ ನಡಿತೈತಿ, ಏನು ಬೇಕಾದ್ ಮಾಡ್ರು ನಡಿತೈತಿ. ಬಟ್ ಇಲ್ಲಿ ಇಲ್ಲ, ಎಲ್ಲರಿಗೂ ಒಂದೇ ವ್ಯವಸ್ಥೆ, ಎಲ್ಲರೂ ಒಂದೇ ಥರ ನೋಡ್ತಾರೆ. ಯಾವ್ಯಾವ ಡಿಸ್ಟಿಕ್ಕಿಂದ ಬರಲಿ, ಅವ್ರದ್ದೇನೋ ಪದ್ಧತಿಗಳಾಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅವ್ರದ್ದೆಲ್ಲ ಭಿನ್ನತೆ ಆದ್ರೂ ಎಲ್ಲರಿಗೂ ಒಂದೇ ಪದ್ಧತಿ ಇರ್ತೈತೆ ರೀ. ಚೆನ್ನಾಗಿತ್ತು ರೀ, ನನಗೆ ಇಷ್ಟ ಆಯಿತು. ಸಾಧನಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ರಲ್ಲಿ? 10ಕ್ಕೆ 10 ಕೊಡ್ತೇನೆ ರೀ ನಾನಾದರೆ. ನಿಮ್ಮ ಹೆಸರು? ಶಾರದಾ ಶಿವಾನಂದ ಇಟ್ಟಣಿಗಿರಿ. ನಿಮಗೆ ಸಾಧನ ಬಗ್ಗೆ ಹೇಗೆ ಗೊತ್ತಾಯ್ತು ರೀ? ಸಾಧನ ಬಂದಾಗಲೇ ನಮ್ಮ ಮಗಳು ಹೇಳ್ರಿ, ಶಾಲ್ಯಾಗ ಹಿಂಗತ್ತ ಹೇಳ್ರಿ ಅಂತ ನಾವು ಶಾಲ್ಯಾಗ ಕೆಲ್ಸಕ್ಕೆ ಹೋಗ್ತೇನೆ ರೀ. ಅಲ್ಲಿ ಒಬ್ರು ಸರ್ ಅಂದರು, ನಿನ್ನ ಮಗಳು ಎಲ್ಲ ಹೇಳಲಿಲ್ಲೋ, ಈಗ ಅದು ಲಾಸ್ಟ್ ಇದೈತಿ ಮುಗ್ಯಾಕೆ ಬಂದೈತಿ, ಇವತ್ತು ಹೋಗಿ ಫಾರ್ಮ್ ತುಂಬಿ ಅದನ್ನು ಕಂಪ್ಯೂಟರ್ದಾಗ ಇದು ಮಾಡತ್ತೆ ಹೇಳಿ ಹೈಸ್ಕೂಲ್ ಹೆಡ್ ಮಾಸ್ತರ್ ಕಳಿಸಿರಿ ನಂಗೆ ರೀ.
ಆಯ್ತು. ಅಲ್ಲ, ಮೊದಲು ಸಾಧನಕ್ಕೆ ಸೆಲೆಕ್ಟ್ ಆದಾಗ ನಿಮ್ಗೆ ಹೇಗೆ ಹೆದರಿಕೆ ಆಯಿತಾ, ಹಿಂಜರಿಕೆ ಆಯಿತಾ? ಹೇಗೆ ಕಳಿಸೋದು ಅಷ್ಟು ದೂರ ಇವೆಲ್ಲ? ಇಲ್ರಿ, ನಂಗೆ ಖುಷಿ ರೀ. ನನ್ನ ಮಗಳು ಒಟ್ಟು ಚೆನ್ನಾಗಿ ಓದಬೇಕು, ಚಲೋ ಕಾಲೇಜ್ಗೆ ಹೋಗಬೇಕು ಅನ್ನೋದು ನಂದು ಆಸೆ ಐತ್ರಿ. ನನಗೆ ಖುಷಿ ಆಯ್ತು ರೀ. ಅವಳು ಹೇಗೆ ಬದಲಾವಣೆ ಆಗಿದೆಯಾ ಅವಳಲ್ಲೇನಾರು ಮಾತಿನಲ್ಲಿ, ನಡೆ ನುಡಿಲಿ ಏನಾದ್ರು ಬದಲಾವಣೆ ಕಂಡಿದ್ದೀರಾ ನೀವು? ಚಲೋ ಆಗ್ಯಾಡ್ರಿ, ಎಲ್ಲ ನನಗೆ ಇಷ್ಟ ಆಗೈತ್ರಿ ಎಲ್ಲ ರೀ. ಮತ್ತು ಮುಂದೆ ಡಾಕ್ಟ್ರ್ ಆಗಬೇಕು ಅಂತ ಹೊರಟಾಳು ಅವಳು. ನಿಮ್ದೇನಾದ್ರು ಕನಸಿದೆಯಾ ಅವಳ ಬಗ್ಗೆ? ಅವ್ರದ್ದು ಏನಿಲ್ಲ ರೀ, ಒಟ್ಟು ಯಾವ್ದಾರು ಒಂದು ದೊಡ್ಡ ಮೆಟ್ಟಿಗೆ ಬೆಳೀಲಿ, ಎಲ್ಲ ದೇಶ ಸೇವೆ ಮಾಡಲಿ ಆಕಿ ಅನ್ನೋದು ಒಂದೇ ಆಸೆ ಐತ್ರಿ ನಂಗೆ. ಮುಂದೆ ನಿಮ್ಮನ್ನು ಬಿಟ್ಟು ಹೋಗ್ಬೋದು, ದೂರ ದೂರ ಹೋಗ್ತಾರೆ. ಇನ್ನು ಹೇಗೆ ಅನಿಸ್ತಾ ಇದೆ? ಹೋಲ್ರಿ, ಕರೆ ಒಟ್ಟು ಆಕಿ ದೇಶ ಸೇವೆ ಮಾಡಿ ಚೆನ್ನಾಗಿದ್ರೆ ಅಷ್ಟು ಸಾಕ್ರಿ ನಮ್ಗೆ.